Good morning, students. Today we discuss about the new poetry, that is No Man or Foreign. Actually, this poem, it was written by James Kirkup. ನೋಡಿ, ಈ ದಿನ ನಾವು ತರಗತಿನಲ್ಲಿ ಒಂದು ಹೊಸದೊಂದು ಪದ್ಯವನ್ನು ಏನು ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಪದ್ಯದ ಹೆಸರು ಏನಪ್ಪ ಅಂತ ಹೇಳಿದ್ರೆ ನೋ ಮೆನ್ ಆರ್ ಫಾರಿನ್, ಯಾರೊಬ್ಬರು ಪರಕೀಯರಲ್ಲ ಅನ್ನುವಂತಹ ಒಂದು ಟೈಟ್ಲನ್ನು ಹೊಂದಿದೆ. ಆ್ಯಕ್ಚುಲಿ ದಿಸ್ ಪೊಯಮ್ ಇಟ್ ವಾಸ್ ರಿಟನ್ ಬೈ ಜೇಮ್ಸ್ ಕಿರ್ಕೋಪ್. ಜೇಮ್ಸ್ ಕಿರ್ಕುಪ್ ಅಂತಕ್ಕಂಥ ಒಬ್ಬರು ಕವಿ ಬರೆದಿರ್ತಕ್ಕಂಥ ಪೊಯಮ್ ಯಾವುದು, ನೋ ಮೆನ್ ಆರ್ ಫಾರಿನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ವಿ ಆರ್ ಗೋ ಟು ದ ಇಂಟ್ರೊಡಕ್ಷನ್ ಆಫ್ ದ ಪೊಯೆಟ್. ಸಿ ಹಿಯರ್ ಸ್ಟೂಡೆಂಟ್, ಹಿಯರ್ is the image of James Kirkup. James Kirkup was born in 23 April 1918 and died in 10 May 2009. Was a prolific English poet, translator and a travel writer. He wrote over 30 books including autobiographies, novels and plays. He started writing simple verses and rhymes from the age of 6. Marsden Boy, a poem, and play Strindberg, a play, are his contribution. He was honored by many countries. In this poem, the poet gives us a message about universal brotherhood. So let's see the meaning of these paragraphs. See here, James Kirkup. He was born in 23 April 1918 and he was died in 10 May 2009. Actually, James Kirkup was a prolific English poet. So here prolific means he is a great English poet and also a translator and a travel writer. ಜೇಮ್ಸ್ ಕಿರ್ಕುಪ್ ಅಂತಕ್ಕಂಥವರು ಒಬ್ಬ ಮಹಾನ್ ಇಂಗ್ಲಿಷ್ ಕವಿಯಾಗಿದ್ದರು ಮತ್ತು ಟ್ರಾನ್ಸ್ಲೇಟರ್ ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅವ್ರು ಏನು ಮಾಡ್ತಿದ್ರು, ಕವಿತೆಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಬರಿತಾಯಿದ್ರು. ಆ್ಯಂಡ್ ಆಲ್ಸೋ ಎ ಟ್ರಾವೆಲ್ ರೈಟರ್. ಹಿ ಲೈಕ್ಸ್ ಟ್ರಾವೆಲ್ ಆ್ಯಂಡ್ ಆಲ್ಸೋ ಹಿ ರೈಟ್ ಸೋ ಮೆನಿ ಬುಕ್ಸ್ ಅಬೌಟ್ ದ ಟ್ರಾವೆಲ್ ರೈಟರ್ಸ್. ಪ್ರಯಾಣದ ಕುರಿತಾಗಿ ಹಲವು ಬುಕ್ಸ್ಗಳನ್ನು ಸಹ ಏನು ಮಾಡಿದ್ದಾರೆ, ಇವರು ಬರೆದಿದ್ದಾರೆ. ಹಿ ರೋಟ್ ಓವರ್ 30 ಬುಕ್ಸ್. ಸಿ ಮೋರ್ ಓವರ್ ಹಿ ರೈಟ್ ದ 30 ಬುಕ್ಸ್. ಸುಮಾರು ಒಂದು 30 ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇನ್ಕ್ಲೂಡಿಂಗ್ ಆಟೋಬಯೋಗ್ರಫೀಸ್, ನಾವೆಲ್ಸ್ ಆ್ಯಂಡ್ ಪ್ಲೇಸ್. ಇವರು ಆಟೋಬಯೋಗ್ರಫೀಸು ಬರೆದಿದ್ದಾರೆ, ನಾವೆಲ್ಸ್ಗಳನ್ನ ಬರೆದಿದ್ದಾರೆ ಮತ್ತು ಪ್ಲೇಸ್ಗಳನ್ನು ಸಹ ಇವರು ಬರೆದಿದ್ದಾರೆ. ಹಿ ಸ್ಟಾರ್ಟೆಡ್ ರೈಟಿಂಗ್ ಸಿಂಪಲ್ ವರ್ಸ್ ಆ್ಯಂಡ್ ದ ರೈಮ್ಸ್ ಫ್ರಮ್ ದ ಏಜ್ ಆಫ್ 6. Actually, his works are very simple. And also, he writes in rhymes from the age of 6. 6ನೇ ವಯಸ್ಸಿನಿಂದಲೇ ರೈಮ್ಸ್, ಪ್ರಾಸಪದಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಹಾಗೆ ಸಿಂಪಲ್ ಆಗಿರ್ತಕ್ಕಂತಹ ರೈಟಿಂಗ್ಗಳನ್ನು ಇವರು ಮಾಡ್ತಾ ಹೋಗಿದ್ದಾರೆ. ಸಿ ಮಾರ್ಸ್ಡನ್ ಬಾಯ್. Actually, it is a poet. It was a great contribution of James Kirkup. And like that, the play Strindberg. Actually, it is a play. It is also another contribution of James Kirkup. Okay, he was honored by many countries. So for his contribution, he was honored by many countries. ಇಷ್ಟೆಲ್ಲ ಈ ಕೊಡುಗೆಗಳಿಗೆ ಇವರಿಗೆ ಬಹಳಷ್ಟು ರಾಷ್ಟ್ರಗಳು ಏನು ಮಾಡಿದೆ, ಗೌರವವನ್ನು ಸೂಚಿಸಿದ್ದಾವೆ. ಸೊ ದಿಸ್ ಈಸ್ ಅಬೌಟ್ ದ ಇನ್ಫಾರ್ಮೇಷನ್ ಆಫ್ ದ ಪೊಯೆಟ್. ಇದಿಷ್ಟು ಸಹ ಕವಿಯ ಬಗ್ಗೆ ಇರ್ತಕ್ಕಂತಹ ಮಾಹಿತಿ. ಸಿ ಇನ್ ದಿಸ್ ಪೊಯಮ್ ದ ಪೊಯೆಟ್ ಗಿವ್ಸ್ ಅಸ್ ಎ ಮೆಸೇಜ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ಆ್ಯಕ್ಚುಲಿ ದಿಸ್ ಪೊಯಮ್ ದಟ್ ಮೀನ್ಸ್ ನೋ ಮ್ಯಾನ್ ಆರ್ ಫಾರಿನ್. ದಿಸ್
poem, here the poet gives us a message about universal brotherhood. ಅಂದರೆ ಇಲ್ಲಿ ಕವಿ ಏನು ಮಾಡ್ತಾರೆ ಅಂದರೆ ವಿಶ್ವ ಭ್ರಾತೃತ್ವದ ಸಂದೇಶವನ್ನು, ಮೆಸೇಜನ್ನು ಏನು ಮಾಡ್ತಾರೆ ಜನರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಹಿಯರ್ ಗಿವ್ ದ ಮೆಸೇಜ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ಸೊ ಯು ನೋ ದಟ್ ಯೂನಿವರ್ಸಲ್ ಬ್ರದರ್ಹುಡ್ ಮೀನ್ಸ್ ವಿಶ್ವ ಭ್ರಾತೃತ್ವ ಅಂದರೆ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜನರು ತಾವೆಲ್ಲರೂ ಏನು ಸ್ವತಃ ಅಣ್ಣ ತಮ್ಮಂದಿರು ಇದ್ದಂತೆ. ವಿ ಆರ್ ಆಲ್ ಲೈಕ್ ಬ್ರದರ್ಸ್. ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅಣ್ಣ ತಮ್ಮಂದಿರಿದ್ದಂತೆ, ನಾವ್ಯಾರೂ ಸಹ ಬೇರೆ ಬೇರೆ ಅಲ್ಲ ಅನ್ನೋದನ್ನು ಏನು ಮಾಡಿದರೆ ಆ ಮೆಸೇಜನ್ನು ಇಲ್ಲಿ ಪೊಯೆಟ್ ಅವರು ನಮಗೆ ಕೊಡ್ತಾ ಹೋಗಿದ್ದಾರೆ. ಓಕೆನಾ? ದಿಸ್ ಇಸ್ ದ ಓವರ್ ಆಲ್ ಮೆಸೇಜ್ ಆಫ್ ದಿಸ್ ಪೊಯಮ್. ಯೂನಿವರ್ಸಲ್ ಬ್ರದರ್ಹುಡ್, ಇಟ್ ಈಸ್ ದ ಮೆಸೇಜ್, ಓವರ್ ಆಲ್ ಮೆಸೇಜ್ ಆಫ್ ದಿಸ್ ಪೊಯಮ್. ಟೋಟಲ್ ಆಗಿ ಈ ಕವಿತೆ, ಈ ಪದ್ಯ ಏನಿದೆಯಲ್ಲ, ಇದರ ಓವರ್ ಆಲ್ ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ ವಿಶ್ವ ಭ್ರಾತೃತ್ವದ ಬಗ್ಗೆ ಏನು ಮಾಡುತ್ತೆ, ಇದು ಹೇಳ್ತಾ ಹೋಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಇಂಟ್ರೊಡಕ್ಷನ್ ಆಫ್ ದ ಪೊಯೆಟ್. ಸೊ ಲೆಟ್ಸ್ ವಿ ಆರ್ ಗೋ ಟು ದ ಪೊಯಮ್. See here, this is the first paragraph of this poem. Once again I read this. You can listen here. Remember, no men are strange, no countries foreign. Beneath all uniforms a single body breathes. Like ours, the land our brothers walk upon is earth like this in which we all shall lie. See here, the poet says that remember, no men are strange. Here the poet reminds us that no men are stranger and no countries foreign. Like that, no countries are foreign. ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, he asked to the readers ಅಲ್ವಾ, ಓದುಗರಿಗೆ ಹೇಳ್ತಾ ಇದ್ದಾರೆ ಏನಂತ, ಯು ಮಸ್ಟ್ ರಿಮೆಂಬರ್ ಇಟ್, ನೋ ಮೆನ್ ಆರ್ ಸ್ಟ್ರೇಂಜರ್ ಆ್ಯಂಡ್ ಆಲ್ಸೋ ನೋ ಕಂಟ್ರೀಸ್ ಆರ್ ಫಾರಿನ್. ಯಾವುದೇ ವ್ಯಕ್ತಿಯೂ ಸಹ ಇಲ್ಲಿ ನಮಗೆ ಸ್ಟ್ರೇಂಜರ್ ಮೀನ್ಸ್ ಅಪರಿಚಿತ, ಪರಿಚಯ ಇಲ್ಲದೆ ಇರೋರು ಅಂತ ಹೇಳಿಬಿಟ್ಟು, ನೋ ಮೆನ್ ಆರ್ ಸ್ಟ್ರೇಂಜರ್, ಇಲ್ಲಿ ಯಾವೊಬ್ಬ ವ್ಯಕ್ತಿಯೂ ಸಹ ಅಪರಿಚಿತನಲ್ಲ. ಆ್ಯಂಡ್ ಯಾವ ದೇಶವೂ ಸಹ ವಿದೇಶವಲ್ಲ. ನೋ ಕಂಟ್ರೀಸ್ ಫಾರಿನ್. Beneath all uniforms a single body beneath like ours. ಅಂತ ಹೇಳಿದ್ರೆ all are one through the appearance are different. ಇಲ್ಲಿ ಏನು ಹೇಳ್ತಿದ್ದಾರೆ ಪೊಯೆಟ್ ಅವರು ಅಂತ ಹೇಳಿದ್ರೆ, ಇಲ್ಲಿ ಯಾರೊಬ್ಬರೂ ಸಹ ಅಪರಿಚಿತರಲ್ಲ, ಯಾರೊಬ್ಬರೂ ಸಹ ವಿದೇಶಿಯರಿಲ್ಲ, ಎಲ್ಲರೂ ಸಹ ಏನು ಒಂದೇ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. Beneath all uniforms a single body breathes like our. ಅಂದರೆ the poet says that the people of other countries are brothers and they walk upon the same type of land. ನೋಡಿ, ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾರೊಬ್ಬರೂ ಸಹ ಅಪರಿಚಿತರಲ್ಲ, ಯಾರೊಬ್ಬರೂ ಸಹ ವಿದೇಶಿಯರಲ್ಲ, ಎಲ್ಲರೂ ಸಹ ಒಂದೇ. ಹಾಗೆಯೇ ನೋಡಿ, ಬಿನೀತ್ ಆಲ್ ಯೂನಿಫಾರ್ಮ್ಸ್, ಬೇರೆ ಬೇರೆ ವಸ್ತ್ರಗಳನ್ನು ಧರಿಸಿರ್ತಕ್ಕಂತಹ ನಾವೆಲ್ಲರೂ ಸಹ ಏನು, ವಿ ಆರ್ ಆಲ್ ಒನ್, ನಾಟ್ ಅದರ್ಸ್. ಬೇರೆ ಬೇರೆ ವೇಷಭೂಷಣಗಳನ್ನು ಅಥವಾ ವಸ್ತ್ರಗಳನ್ನು ಧರಿಸಿರ್ತಕ್ಕಂತಹ ನಾವು ನೋಡಿ, ಪ್ರಪಂಚದಲ್ಲಿ ಎಲ್ಲರ ವಸ್ತ್ರಗಳು ಸಹ ಒಂದೇ ರೀತಿಯಾಗಿರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಆದರೆ ವಸ್ತ್ರಗಳು ಬೇರೆ ಇರ್ಬೋದು, ಆದರೆ ಮನುಷ್ಯರು ಏನು ಒಂದೇ ಅನ್ನೋದನ್ನು ಎಲ್ಲ ಏನು ಮಾಡ್ತಾರೆ ಪೊಯೆಟ್ ಅವರು ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ ನೋಡಿ, ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಈಸ್ ದ ಅರ್ತ್ ಲೈಕ್ ದಿಸ್. ನಾವು ಇರ್ತಕ್ಕಂಥ ಈ ಭೂಮಿ ಏನಿದೆಯಲ್ಲ, ಸಿ ಹಿಯರ್ ಅವರ್ ಬ್ರದರ್ಸ್ ವಾಕ್ ಅಪಾನ್, ನಮ್ಮ ಸಹೋದರರು ಸಹ ಏನು ಮಾಡ್ತಾರೆ, ಈ ನೆಲದ ಮೇಲೇ ಸಹ ಓಡಾಡ್ತಾ ಇದ್ದಾರೆ. ಅಂದರೆ ಯಾವುದೇ ದೇಶದ ಜನ ಆಗಿರಲಿ, ಆ್ಯಕ್ಚುಲಿ ಇಲ್ಲ, ಹಿಯರ್ ಲ್ಯಾಂಡ್ ರೆಫರ್ಸ್ ಟು ಅರ್ತ್, ಭೂಮಿಗೆ ಸಂಬಂಧ. ನೋಡಿ, ಭೂಮಿಯಲ್ಲಿ ನಿಮಗೆ ಗೊತ್ತಿದೆ 7 ಕಾಂಟಿನೆಂಟ್ಸ್ ಇದೆ, ಅಲ್ಲಿ ತುಂಬಾ ಪಾಪ್ಯುಲೇಷನ್ ಇದೆ ಅನ್ನೋದು ಗೊತ್ತು. ಇಲ್ಲಿ ಪೊಯೆಟ್ ಅವ್ರು ಏನು ಹೇಳ್ತಾರೆ, ವಿ ಆರ್ ಆಲ್ ಬ್ರದರ್ಸ್ ಅಂತ ಹೇಳ್ತಿದ್ದಾರೆ. ಆನ್ ದ ಅರ್ತ್ ಅವರ್ ಬ್ರದರ್ಸ್ ಆರ್ ವಾಕಿಂಗ್. ಈ ಭೂಮಿಯ ಮೇಲೆ ನಮ್ಮ ಸಹೋದರರೆಲ್ಲರೂ ಸಹ ಏನು ಮಾಡ್ತಾರೆ, ಇಲ್ಲಿ ವಾಕ್ ಮಾಡ್ತಾರೆ, ಅಂದರೆ ನಡೆದಾಡ್ತಾರೆ. ಇನ್ ವಿಚ್ ಆಲ್ ಶಲ್ ಲೈ,
ಪ್ರತಿಯೊಬ್ಬರೂ ಸಹ ಈ ಭೂಮಿಯ ಮೇಲೇ ನಾವು ನಡೆದಾಡ್ತಕ್ಕಂಥದ್ದು. ಹಾಗೆಯೇ ಕೊನೆಯ ಅವಧಿನಲ್ಲಿ ವಿ ಆರ್ ಲೈ ಆನ್ ದಿಸ್ ಅರ್ತ್. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಸಾಯೋದು ಸಹ ಇದೇ ಭೂಮಿಯ ಮೇಲೆ ಅನ್ನೋದನ್ನು ಏನು ಮಾಡ್ತಾರೆ ಇಲ್ಲಿ ಕವಿ ನಮಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ 7 ಖಂಡಗಳಿದ್ರೂ ಸಹ ನಮಗೆಲ್ರಿಗೂ ಇರ್ತಕ್ಕಂಥ ಲ್ಯಾಂಡ್ ಅಂದರೆ ಯಾವುದು? ಅರ್ತ್. ಅದ್ರ ಮೇಲೆ ನಾವೇನು ಮಾಡ್ತಿದ್ವಿ? ಪ್ರತಿಯೊಬ್ಬರೂ ಸಹ ಇದ್ದೀವಿ. ಇಲ್ಲಿ ಕವಿ ಏನು ಮಾಡ್ತಾರೆ, ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಅದೇ. ಯಾವ ದೇಶ, ಭಾಷೆ, ಜಾತಿ, ಜನಾಂಗ ಅಂತಕ್ಕಂಥ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಎಲ್ಲರೂ ಸಹ ಒಂದೇ. ಯಾರು ಅಪರಿಚಿತರಲ್ಲ, ಯಾರೊಬ್ಬರು ಸಹ ವಿದೇಶಿಯರಲ್ಲ. ಓಕೆನಾ. ಬೇರೆ ನಮ್ಮ ವಸ್ತ್ರಗಳು ಏನಾಗಿರ್ಬೋದು, ನಮ್ಮ ಯೂನಿಫಾರ್ಮ್ಸ್ ಏನಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಆದರೆ ನಾವೆಲ್ಲರೂ ಸಹ ಒಂದೇ. ಎಲ್ಲರೂ ಏನು ಮಾಡ್ತಿದ್ವಿ? ಇದೇ ಭೂಮಿಯ ಮೇಲೆ ನಾವು ನಡೀತಾ ಇದ್ದೀವಿ. ಕೊನೆಗೊಂದು ದಿವಸ ಸಾಯೋದು ಸಹ ಯಾವಾಗ? ಇದೇ ಭೂಮಿಯ ಮೇಲೆ ಅನ್ನೋದನ್ನು ಕವಿಯವರು ಏನು ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಸಮ್ಮರಿ ಆಫ್ ದಿಸ್ ಪ್ಯಾರಾಗ್ರಾಫ್. ಓಕೆನಾ. ಸೊ ನೆಕ್ಸ್ಟ್ ವಿ ಆರ್ ಗೋ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. So now once again I read this paragraph. You listen here. They too aware of sun and air and water are fed by peaceful harvests, by war's long winter starved. Their hands are ours, and in their lines we read a labor not different from our own. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕವಿಯವರು, ದೇ ಟು ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ದ ವಾಟರ್. ಅಂದರೆ ನಾವು ಉಪಯೋಗಿಸ್ತಾ ಇರ್ತಕ್ಕಂತಹ ಸನ್ಲೈಟ್ ಆಗಿರ್ಬೋದು, ಏರ್ ಆಗಿರ್ಬೋದು, ಮತ್ತು ವಾಟರ್ ಆಗಿರ್ಬೋದು, ಎಲ್ಲವೂ ಸಹ ಏನು ಒಂದೇ. ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಸೂರ್ಯನ ಬೆಳಕಾಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲದೂ ಸಹ ಏನು ಒಂದೇ. ಅಲ್ಲೇ ಬೇರೆ ದೇಶಗಳಲ್ಲಿ ಬೇರೆ ರೀತಿ ಸೂರ್ಯ ಬರೋದಿಲ್ಲ, ನಮ್ಮ ದೇಶದಲ್ಲಿ ಬೇರೆ ರೀತಿ ಸೂರ್ಯ ಬರೋದಿಲ್ಲ ಅಲ್ವಾ. ಅಲ್ಲಿ ಬೇರೆ ಗಾಳಿಯನ್ನು ಅವ್ರು ಉಸಿರಾಡೋದಿಲ್ಲ, ನಾವು ಇಲ್ಲಿ ಬೇರೆ ಗಾಳಿಯನ್ನು ಉಸಿರಾಡೋದಿಲ್ಲ. ಅವ್ರು ಕುಡಿಯೋ ನೀರು ಬೇರೆ ಅಲ್ಲ, ನಾವು ಕುಡಿಯೋ ನೀರು ಸಹ ಬೇರೆ ಅಲ್ಲ. ಸಿ ಆಲ್ ಆರ್ ವಿ ಆರ್ ಯೂಸಿಂಗ್ ದ ಸನ್ಲೈಟ್, ಏರ್ ಆ್ಯಂಡ್ ವಾಟರ್, ಆಲ್ ಆರ್ ಸೇಮ್. ನಾವು ಉಪಯೋಗಿಸ್ತಾ ಇರ್ತಕ್ಕಂತಹ ಗಾಳಿ, ಬೆಳಕು, ನೀರು ಇವೆಲ್ಲವೂ ಸಹ ಏನು ಒಂದೇ. ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್. ನೋಡಿ, ಹೀಗೆ ನಾವೆಲ್ಲರೂ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಪೀಸ್ಫುಲ್ ಹಾರ್ವೆಸ್ಟ್ ಬೈ ವಾರ್ಸ್ ಲಾಂಗ್ ವಿಂಟರ್ ಸ್ಟಾರ್ಡ್. They know that the difficulties of suffering of war. Here all the people on this earth, they learned the difficulties about the wars. So they like to live in peace, not hated. ನೋಡಿ, ಇಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಸಹ ಅವನಿಗೆ ಯುದ್ಧದ ಪರಿಣಾಮಗಳ ಬಗ್ಗೆ ಗೊತ್ತಿದೆ, ಶಾಂತಿ ಜೀವನದ ಉಪಯೋಗದ ಬಗ್ಗೆನೂ ಸಹ ಏನಾಗಿದೆ ಗೊತ್ತಾಗಿದೆ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್ ಆ್ಯಂಡ್ ದೇರ್ ಲೈನ್ಸ್ ವಿ ರೀಡ್ ಎ ಲೇಬರ್ ನಾಟ್ ಡಿಫರೆಂಟ್ ಫ್ರಮ್ ಅವರ್ ಓನ್. ನೋಡಿ, ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್ ಅಂತ ಹೇಳಿದ್ರೆ, ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಸಹ ಏನು ಮಾಡಬೇಕು? ಶಾಂತಿಯಿಂದ, ಸೌಹಾರ್ದತೆಯಿಂದ ಬಾಳಬೇಕು. ಬೈ ವಾರ್ಸ್ ಲಾಂಗ್ ವಿಂಟರ್ ಸ್ಟರ್ಡ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ಏನಾಗಿದೆ? ಕಷ್ಟಗಳ ಅರಿವು ಆಗಿದೆ. ಯುದ್ಧದ ಭೀಕರತೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಅರಿವಿದೆ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್ ಅಂತ ಹೇಳಿದ್ರೆ, ಈಗ ಏನು ಮಾಡಬೇಕು? ನಾವು ಎಲ್ಲರೂ ಸಹ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರೋರಿದ್ದೀವಿ. ಶಾಂತಿ ಜೀವನದ ಬಗ್ಗೆನೂ ಗೊತ್ತು, ಯುದ್ಧದ ಭೀಕರತೆಯ ಬಗ್ಗೆಯೂ ಸಹ ಪ್ರತಿಯೊಬ್ಬರಿಗೂ ಸಹ ಗೊತ್ತು. ಇನ್ ದೇರ್ ಲೈನ್ಸ್ ವಿ ರೀಡ್ ಎ ಲೇಬರ್ ನಾಟ್ ಡಿಫರೆಂಟ್ ಫ್ರಮ್ ಅವರ್ ಓನ್. ಅಂದರೆ ಇಲ್ಲಿ ಯಾರೇ ಆಗಲಿ, ನಮಗೆ ಆಗಿರಲಿ ಅಥವಾ ಬೇರೆ ದೇಶದಲ್ಲಿರ್ತಕ್ಕಂತಹ ಬ್ರದರ್ಸ್ಗಳಿಗೆ ಆಗಲಿ, ಬರವಣಿಗೆಯಲ್ಲಿ, ಓದಿನಲ್ಲಿ, ನಮ್ಮ ವೃತ್ತಿಯಲ್ಲಿ, ಪ್ರವೃತ್ತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನಾವೆಲ್ಲ ಒಂದೇ ರೀತಿಯಾಗಿ ಆಲೋಚಿಸ್ತೀವಿ ಅನ್ನೋದನ್ನು ಏನು ಮಾಡುತ್ತೆ ಈ ಸೆಕೆಂಡ್ ಪ್ಯಾರಾಗ್ರಾಫ್ ನಮಗೆ ಹೇಳ್ತಾ ಹೋಗುತ್ತೆ. ನೋಡಿ, ಟೋಟಲಿ ಹೇಳ್ಬೇಕಂತ ಹೇಳಿದ್ರೆ, ದೇ ಟು ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್ ಅಂತ ಹೇಳಿದ್ರೆ, ನಾವು ಬಳಸ್ತಾ ಇರ್ತಕ್ಕಂತಹ ಗಾಳಿ, ನೀರು, ಬೆಳಕು ಎಲ್ಲವೂ ಸಹ ಒಂದೇ. ಹಾಗೆಯೇ ಪ್ರತಿಯೊಬ್ಬರೂ ಸಹ ಫೆಡ್ ಆಫ್ ಪೀಸ್ಫುಲ್ ಹಾರ್ವೆಸ್ಟ್ ಅಂತ ಹೇಳಿದ್ರೆ,
ನಮಗೆಲ್ಲರಿಗೂ ಸಹ ಶಾಂತಿ ಜೀವನದ ಬಗ್ಗೆ ಗೊತ್ತಿದೆ. ಆ್ಯಂಡ್ ವಾರ್ಸ್ ಲಾಂಗ್ ವಿಂಟರ್ ಸ್ಟಾರ್ಡ್ ಅಂತ ಹೇಳಿದ್ರೆ ಯುದ್ಧದ ಪರಿಣಾಮಗಳ ಭೀಕರತೆಯ ಬಗ್ಗೆನೂ ಸಹ ನಮಗೆಲ್ಲರಿಗೂ ಸಹ ಗೊತ್ತಿದೆ. ಸೊ ಹಾಗಾಗಿ ನಮ್ಮೆಲ್ಲರ ವೃತ್ತಿ ಆಗಿರ್ಬೋದು, ಓದುವಿಕೆ ಆಗಿರ್ಬೋದು, ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರವೃತ್ತಿಗಳೆಲ್ಲವೂ ಸಹ ಒಂದೇ ಅನ್ನೋದನ್ನು ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಜನರೆಲ್ಲರ ಆಲೋಚನೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಉಪಯೋಗಿಸ್ತಕ್ಕಂತಹ ಗಾಳಿ, ಬೆಳಕು, ನೀರು ಎಲ್ಲವೂ ಒಂದೇ. ಹಾಗೆ ಪ್ರತಿಯೊಬ್ಬರೂ ಸಹ ಶಾಂತಿ ಪ್ರಿಯರು, ಯುದ್ಧದ ಪರಿಣಾಮದ ಬಗ್ಗೆ ತಿಳ್ಕೊಂಡಿರೋರು ಅನ್ನೋದನ್ನು ಈ ಸೆಕೆಂಡ್ ಪ್ಯಾರಾಗ್ರಾಫ್ ಏನು ಮಾಡುತ್ತೆ ಹೇಳ್ತಾ ಹೋಗುತ್ತೆ. ಓಕೆನಾ? ಸೊ ಲೆಟ್ಸ್ ವಿ ಆರ್ ಗೋ ಟು ದ ಥರ್ಡ್ ಪ್ಯಾರಾಗ್ರಾಫ್. Remember, they have eyes like ours that wake or sleep, and strength that can be owned by love. In every land is common life that all can recognize and understand. It means the poet reminds us that their eyes, strength and life are same. ಇಲ್ಲಿ ಪೊಯೆಟ್ ಅವ್ರು ಏನು ಹೇಳ್ತಾರೆ, ದೇರ್ ಐಸ್, ಸ್ಟ್ರೆಂತ್ ಆ್ಯಂಡ್ ಲೈಫ್ ಆರ್ ಸೇಮ್. ಅಂದರೆ ನಮ್ಮ ಸಹೋದರರು ಏನಿದಾರಲ್ಲ, ಎಲ್ಲರಿಗೂ ಏನಿದೆ, ನಮ್ಮ ಹಾಗೆಯೇ ಕಣ್ಣುಗಳಿದೆ, ಹಾಗೆಯೇ ಅವರಿಗೂ ಸಹ ನಮ್ಮ ಹಾಗೆ ಶಕ್ತಿನೂ ಇದೆ, ಬಲನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್, ನಮ್ಮ ಹಾಗೆ ಕಣ್ಣುಗಳಿವೆ, ದಟ್ ವೇಕ್ ಆರ್ ಸ್ಲೀಪ್ ಆ್ಯಂಡ್ ಸ್ಟ್ರೆಂತ್ ದಟ್ ಕ್ಯಾನ್ ಬಿ ಓನ್, ಅವರಿಗೂ ಸಹ ಯಾವುದೇ ವಿಷಯವನ್ನು ಜಯಿಸ್ತಕ್ಕಂತಹ ಬಲ ಅಥವಾ ಶಕ್ತಿ ಅನ್ನೋದು ಅವರಿಗೂ ಸಹ ಇದೆ. ಇದನ್ನು ನಾವು ಹೇಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಬೈ ದ ಲವ್, ಪ್ರೀತಿಯಿಂದ ಏನು ಮಾಡಬೇಕು, ನಾವು ಅವರ ಶಕ್ತಿಯನ್ನು ನಾವು ತಿಳ್ಕೊಳ್ತಾ ಹೋಗಬೇಕು ಅಂತ ಇಲ್ಲಿ ಕವಿ ಏನು ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ವಿ ಕ್ಯಾನ್ ವಿನ್ ದ ಸ್ಟ್ರೆಂತ್ of the people of other countries only by love. See here, the poet says to the readers that we can win the strength of the people of other countries only by love. ಅಂದರೆ ಬೇರೆ ದೇಶದ ಜನರು ಏನು ನಾವು ಹೇಳ್ತಾ ಇದ್ದೀವಲ್ಲ, ನಮ್ಮ ಸಹೋದರರು ಅಂತ ಹೇಳ್ತಿದ್ದೀವಲ್ಲ, ಅವರನ್ನು ನಾವು ಹೇಗೆ ಗೆಲ್ಲಬೇಕಪ್ಪ, ಅವರ ಶಕ್ತಿಯಿಂದ ನೋಡಿ, ಅವರ ಸ್ಟ್ರೆಂತನ್ನು ನಾವು ಹೇಗೆ ಗೆಲ್ಲಬೇಕು ಅಂತ ಹೇಳಿದ್ರೆ, ಬೈ ದ ಲವ್, ಪ್ರೀತಿಯಿಂದ ಏನು ಮಾಡಬೇಕು, ಅವರನ್ನು ನಾವು ಪಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಪ್ರೀತಿಯಿಂದ ಯಾವುದನ್ನೇ ಆಗಲಿ ಏನು ಮಾಡಬೇಕು, ಗಳಿಸಬೇಕು. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್. ದಟ್ ಮೀನ್ಸ್ ಲೈಫ್ ಈಸ್ ಕಾಮನ್ ಇನ್ ಎವ್ರಿ ಕಂಟ್ರಿ. ಓಕೆ, ಆಲ್ ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಲೈಫ್ ಆಫ್ ದ ಅದರ್ಸ್ ಅಂತ ಹೇಳಿದ್ರೆ, ನೋಡಿ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರ ಮನುಷ್ಯನ ಜೀವನ, ಎಲ್ಲರ ಜೀವನನೇನು ಒಂದೇ ಥರನಾಗಿ ಇದೆ. ಹಾಗಾಗಿ ಅದನ್ನು ನಾವೇನು ಮಾಡಬೇಕು, ಎಲ್ಲರೂ ಸಹ ಗುರ್ತಿಸ್ಕೋಬೇಕು ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಕವಿ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಓಕೆನಾ? ನೋಡಿ, ಓವರಾಲಾಗಿ ನಾವು ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹಾಗೆ ಅವರಿಗೂ ಸಹ ಕಣ್ಣುಗಳಿದೆ, ಹಾಗೆ ಅವರಿಗೂ ಸಹ ಶಕ್ತಿ, ಬಲ ಇದೆ. ಅವರ ಶಕ್ತಿಯನ್ನು ನಾವೇನು ಮಾಡಬೇಕು, ಪ್ರೀತಿ ವಾತ್ಸಲ್ಯದಿಂದ ಅದನ್ನು ನಾವು ಪಡ್ಕೋಬೇಕು. ಈ ಭೂಮಿಯ ಮೇಲಿರ್ತಕ್ಕಂಥ ಜನರ ಎಲ್ಲರ ಜೀವನ ವಿಧಾನ ಒಂದೇ ರೀತಿಯಾಗಿದೆ. ಅದನ್ನು ನಾವೇನು ಮಾಡಬೇಕು, ರೆಕಗ್ನೈಸ್ ಮಾಡ್ಕೋಬೇಕು, ಅಂದರೆ ಗುರ್ತಿಸ್ಕೋಬೇಕು ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಏನು ಮಾಡುತ್ತೆ ಥರ್ಡ್ ಪ್ಯಾರಾಗ್ರಾಫ್ ನಮಗೆ ಹೇಳ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ವಿ ಆರ್ ಗೋ ಟು ದ ಲಾಸ್ಟ್ ಆ್ಯಂಡ್ ಆಲ್ಸೋ ದ ಫೋರ್ತ್ ಪ್ಯಾರಾಗ್ರಾಫ್. ಲೆಟ್ ಅಸ್ ರಿಮೆಂಬರ್ ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಇಟ್ ಈಸ್ ಅವರ್ ಸೆಲ್ವ್ಸ್ ದಟ್ ವಿ ಶಲ್ disposes, betray and condemn. Remember, we who take arms against each other, it is the human earth that we defile. Our hells of fire and dust outrage the innocence of air that is everywhere our own. Remember, no men are foreign and no countries strange. ಸೊ ನೋಡಿ, ನಾವು ಲಾಸ್ಟ್ ಪ್ಯಾರಾಗ್ರಾಫಿಗೆ ಬರ್ತಾ ಹೋದರೆ, ಲೆಟ್ ಅಸ್ ರಿಮೆಂಬರ್, ಹಿಯರ್ ದ ಪೊಯೆಟ್ ಸೇಸ್ ದಟ್ ವಿ ಮಸ್ಟ್ ರಿಮೆಂಬರ್ ಇಟ್ ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಇಟ್ ಈಸ್
ourselves. ಏನಾದರೂ the poet says that we should be ready to dispossess, betray and condemn when we are told to hate others. We should remember that we should not hate people of other country. Here the poet suggests to the readers. ಪೊಯೆಟ್ ಅವ್ರು ಏನು ಮಾಡ್ತಾರೆ, ಓದುಗರಿಗೆ ಸಜೆಸ್ಟನ್ನು ಮಾಡ್ತಿದ್ದಾರೆ. ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಏನಾದರೂ ನಮ್ಮ ಸಹೋದರರನ್ನು ನಾವೇನಾದರೂ ದ್ವೇಷ ಮಾಡಿದ್ರೆ, ಇಟ್ ಈಸ್ ಅವರ್ ಸೆಲ್ವ್ಸ್, ನಮಗೆ ನಾವೇನೇ ಮೋಸವನ್ನು ಮಾಡಿಕೊಂಡಂತೆ. ದಟ್ ವಿ ಶಾಲ್ ಡಿಸ್ಪೊಸೆಸ್ ಅಂತ ಹೇಳಿದ್ರೆ, ನೋಡಿ, ಏನಾದರೂ ನಾವು ಅವರನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರೆ, ವಿರೋಧಿಸೋದಕ್ಕೆ ಶುರು ಮಾಡಿದ್ವಿ, ಏನಾಗುತ್ತೆ? ರಿಮೆಂಬರ್ ವಿ ಹೂ ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್, ಒಬ್ಬರಿಗೊಬ್ಬರು ಬಂದೂಕುಗಳನ್ನ ಎತ್ಕೊಂಡು ಏನು ಮಾಡಬೇಕಾಗೆ? ಯುದ್ಧವನ್ನು ಆರಂಭಿಸಬೇಕಾಗತ್ತೆ. ಹಿಯರ್ ದ ಪೊಯೆಟ್ ಸೇಸ್ ದಟ್ ಇಫ್ ಯು ಆರ್ ಹೇಟ್ ದ ಅವರ್ ಬ್ರದರ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಪೋಸ್ ದೆಮ್. ನಾವೇನಾದರೂ ನಮ್ಮ ಬ್ರದರ್ಸ್ಗಳನ್ನ ನಾವೇನಾದರೂ ಅಪೋಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಬ್ರದರ್ಸ್ಗಳನ್ನ ನಾವು ದ್ವೇಷಿಸೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲೇನಾಗತ್ತೆ? ಇಟ್ ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್ಸ್, ಒಬ್ರಿಗೊಬ್ರು ಏನು ಮಾಡಬೇಕಾಗತ್ತೆ? ನಾವು ದ್ವೇಷ ಮಾಡಬೇಕಾಗತ್ತೆ, ಯುದ್ಧವನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಪೊಯೆಟ್ ಅವ್ರು ಹೇಳ್ತಿರೋದು ಇಷ್ಟೇ. ನಾವೇನಾದರೂ ನಮ್ಮ ಸಹೋದರರನ್ನು ನಾವು ದ್ವೇಷದಕ್ಕೆ ಶುರು ಮಾಡಿದ್ರೆ, ಅದರ ಅರ್ಥ ಏನು? ನಮಗೆ ನಾವೇನೇ ಮೋಸ ಮಾಡಿಕೊಂಡಂತೆ. ನಾವು ನಮ್ಮ ಸಹೋದರನ ದ್ವೇಷ ಮಾಡಿದ್ರೆ ಏನಾಗುತ್ತೆ? ಅವ್ರ ವಿರುದ್ಧ ಏನು ಮಾಡಬೇಕಾಗತ್ತೆ? ನಿಂತ್ಕೊಂಡು ನಾವು ಯುದ್ಧವನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಪೊಯೆಟ್ ಅವರು ಏನು ಮಾಡ್ತಾರೆ? ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಜನರಿಗೆ ಹೇಳ್ತಾ ಇದ್ದಾರೆ. ಇಟ್ ಈಸ್ ದ ಹ್ಯೂಮನ್ ಅರ್ತ್ ದಟ್ ವಿ ಡಿಫೈಲ್. ನೋಡಿ, ಮನುಷ್ಯ ವಾಸ ಮಾಡ್ತಕ್ಕಂತಹ ಭೂಮಿ ಇದಾಗಿದೆ. ವಿ ಡಿಡ್ ನಾಟ್ ಡಿಸ್ಟ್ರಾಯ್ ಇಟ್. ಮನುಷ್ಯರು ವಾಸವಾಗಿರ್ತಕ್ಕಂತಹ ನೆಲ ಇದು. ಇದನ್ನು ನಾವೇನು ಮಾಡಬಾರ್ದು? ಡೆಸ್ಟ್ರಾಯ್ ಮಾಡಬಾರ್ದು. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್ ಆಫ್ ಏರ್ ದಟ್ ಈಸ್ ಎವ್ರಿವೇರ್ ಅವರ್ ಓನ್. ಅಂದರೆ ಪ್ರಶಾಂತವಾಗಿರ್ತಕ್ಕಂಥ ಈ ಭೂಮಿಯ ಮೇಲೆ ನಾವೇನಾದರೂ ಯುದ್ಧವನ್ನು ಮಾಡಿದ್ರೆ, ಈ ಇಡೀ ಮನುಕುಲ ಏನಾಗುತ್ತೆ? ಧ್ವಂಸವಾಗತ್ತೆ. ನೋಡಿ, ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ದ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್ ಆಫ್ ಏರ್ ದಟ್ ಈಸ್ ಎವ್ರಿವೇರ್ ಅವರ್ ಓನ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ನಾವು ಯುದ್ಧವನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಈ ಮನುಷ್ಯ ಕುಲ ಏನು ಭೂಮಿ ಮೇಲೆ ಇದೆಯಲ್ಲ, ಆ ಪ್ರತಿಯೊಂದು ಮನುಷ್ಯ ಕುಲನೂ ಏನಾಗುತ್ತೆ? ನಾಶ ಆಗುತ್ತೆ ಅನ್ನೋದನ್ನು ಈ ಲೈನಲ್ಲಿ ಕವಿ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಅಗೇನ್ ದ ಪೊಯೆಟ್ ಸೇಸ್ ದಟ್ ಟು ದ ರೀಡರ್ಸ್, ರಿಮೆಂಬರ್ ನೋ ಮೆನ್ ಆರ್ ಫಾರಿನ್ and no countries strange. So finally, in this poem, the poet says that we should remember to develop peace, harmony and brotherhood. Once again, here the poet reminds us that no men are foreign and no countries strange. ಸೊ ಕೊನೆಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕವಿ ಪ್ರತಿಯೊಬ್ಬರು ಸಹ ನೆನಪಲ್ಲಿಟ್ಕೋಬೇಕು ಏನಂತ? ಟು ಡೆವಲಪ್ ಪೀಸ್, ಹಾರ್ಮನಿ ಆ್ಯಂಡ್ ಬ್ರದರ್ಹುಡ್. ಜನರ ನಡುವೆ ಏನು ಮಾಡಬೇಕು? ಶಾಂತಿಯನ್ನು, ವಿಶ್ವ ಭ್ರಾತೃತ್ವವನ್ನು ನಾವೇನು ಮಾಡಬೇಕು? ಬೆಳೆಸಬೇಕು. ಕಡೆಯದಾಗಿ ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ ಏನಂತ? ನೋ ಮೆನ್ ಆರ್ ಫಾರಿನ್, ಯಾರೊಬ್ಬರು ಸಹ ವಿದೇಶಿಯರಲ್ಲ. ಆ್ಯಂಡ್ ನೋ ಕಂಟ್ರೀಸ್ ಸ್ಟ್ರೇಂಜ್, ಯಾವುದೇ ಒಂದು ರಾಜ್ಯ ಅಪರಿಚಿತ ಅಲ್ಲ. ವಿ ಆರ್ ಆಲ್ ಒನ್ ಅನ್ನೋವಂಥದ್ದನ್ನು ಏನು ಮಾಡಿದ್ದಾರೆ ಪೊಯೆಟ್ ಅವರು ಈ ಪೊಯಮಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ದ 4th paragraph. So totally this poem gives us the message that is universal brotherhood. ಇಲ್ಲಿ ಇಷ್ಟೇ ನಾವೇನು ಮಾಡಬೇಕು? ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯನ್ನು ನಮ್ಮ ಸಹೋದರರನ್ನು ತಿಳ್ಕೋಬೇಕು. ಅವರನ್ನು ನಾವು ಪ್ರೀತಿಯಿಂದ ಗೆಲ್ಲಬೇಕು. ಯುದ್ಧವನ್ನು ಮಾಡಬಾರ್ದು. ಯುದ್ಧವನ್ನು ಮಾಡೋದ್ರಿಂದ ಏನಾಗುತ್ತೆ? ಇಡೀ ಮನುಕುಲ ಅಥವಾ ಇಡೀ ಭೂಮಿನೇ ಏನಾಗುತ್ತೆ? ನಾಶ ಆಗತ್ತೆ ಅಲ್ವಾ? ಯುದ್ಧ ಮಾಡೋ ಬದಲು ಏನು ಮಾಡಬೇಕು? ಒಬ್ಬರನ್ನೊಬ್ಬರು ಪ್ರೀತಿಸೋದ್ರಿಂದ ಏನಾಗುತ್ತೆ? ಭೂಮಿನೂ ಚೆನ್ನಾಗಿರುತ್ತೆ, ನಾವು ಸಹ ಚೆನ್ನಾಗಿರ್ತೀವಿ ಅನ್ನೋದನ್ನು ಪೊಯೆಟ್ ಅವ್ರು ಏನು ಮಾಡಿದ್ದಾರೆ ಇಲ್ಲಿ ನಮಗೆ
ಹೇಳ್ತಾ ಹೋಗಿದ್ದಾರೆ. ಓಕೆ ಸ್ಟೂಡೆಂಟ್, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್ ದಿಸ್ poem. Okay, next we are go to the homework question. The first question is, what does the poet remind us of in the first line of the poem? Okay, so here you write about the what was the poet reminding in the first line of the poem. ಮೊದಲನೆಯ ಲೈನಲ್ಲಿ ಪೊಯೆಟ್ ಅವರು ಏನನ್ನು ನೆನಪಿಸ್ತಾ ಇದ್ದಾರೆ, ಏನನ್ನು ನೆನ್ಪಿಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಫಸ್ಟ್ ಕ್ವಶನ್ಗೆ ನೀವು ಬರಿಬೇಕಾಗತ್ತೆ. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್, ವಾಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಆರ್ ವಿ ಡೂಯಿಂಗ್ ವೆನ್ ವಿ ಹೇಟ್ ಅದರ್ಸ್? ಬೇರೆಯವ್ರನ್ನ ಹೇಟ್ ಮಾಡೋದ್ರ ಬದಲು ವಾಟ್ ವಿ ಆರ್ ಡೂಯಿಂಗ್, ಬೇರೆಯವರನ್ನ ದ್ವೇಷಿಸೋ ಬದಲು ನಾವೇನು ಮಾಡಬೇಕು ಅಂತ ಇಲ್ಲಿ ಪೊಯೆಟರು ಕೇಳ್ತಾ ಇದ್ದಾರೆ. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್, ವಾಟ್ ಆರ್ ದ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್? Read lines 16 to 19 and answer it. Here you take, if you want to take the answer for this third question, you can read the line 16 to 19. 16ರಿಂದ 19ನೇ ಲೈನ್ ತನಕ ಓದ್ಕೊಳ್ಳಿ. ಓದ್ಕೊಂಡ್ಬಿಟ್ಟು ಏನು ಮಾಡಬೇಕು, ಯು ರೈಟ್ ದ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್. ಯುದ್ಧದ 2 ಪರಿಣಾಮಗಳನ್ನು, ಕೆಟ್ಟ ಪರಿಣಾಮಗಳ ಬಗ್ಗೆ ಏನು ಮಾಡಬೇಕಾಗತ್ತೆ, ನೀವು ಇಲ್ಲಿ ಬರಿಬೇಕಾಗತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಹೋಮ್ವರ್ಕ್ ಕ್ವಶನ್. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಯು ಕ್ಯಾನ್ ಟ್ರೈ ಟು ಆನ್ಸರ್ ದಿಸ್ ಹೋಮ್ವರ್ಕ್ ಕ್ವಶನ್. ಥ್ಯಾಂಕ್ ಯು.